ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ವಿದ್ಯಾರ್ಥಿಗಳಿಂದ ಜಾಥಾ ಕಾರ್ಯಕ್ರಮ. ನಗರದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಲುಲ್ಲು ಪಬ್ಲಿಕ್ ಶಾಲೆ ವತಿಯಿಂದ ನಗರದ ವಿವಿಧ ಬೀದಿಗಳಲ್ಲಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಮೆರವಣಿಗೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಾನೂನು ಸಲಹೆಗಾರರಾದ ಮುಸ್ತಾಕ್ ಅಹಮದ್ ಹಾವೇರಿಪೇಟ್ ಅವರು ಹಸಿರು ಧ್ವಜ ತೋರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಜಾಥಾವು ಮಣಿಕಂಠ ನಗರದಿಂದ ಆರಂಭವಾಗಿ ಚರಂತಿಮಠ ಗಾರ್ಡನ್, ಜುಮ್ಮಾ ಮಸೀದ್ ಗಲ್ಲಿ, ಬಸಪ್ಪ ಚೌಕ್, ಕೆಸಿಸಿ ಬ್ಯಾಂಕ್, ಮನ್ಕಿಲ್ಲ, ಬಾರಾಯಿಮ ಮಾರ್ಗವಾಗಿ ಮಣಿಕಂಠ ನಗರಕ್ಕೆ ಬಂದು ಮುಕ್ತಾಯಗೊಂಡಿತು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರು, ಶಾಲೆಯ ಸಂಸ್ಥಾಪಕರು, ಶಿಕ್ಷಕರಿಂದ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಮಣಿಕಂಠ ನಗರದ ಫಿರ್ದೌಸ್ ಗ್ರೀನ್ ಗಾರ್ಡನ್ ಹಾಲ್ನಲ್ಲಿ ಉಪಸ್ಥಿತರಿದ್ದೇವೆ. ಇಲ್ಲಿ ಲುಲ್ಲು ಇಂಗ್ಲಿಷ್ ಮೀಡಿಯಂ ಶಾಲೆಯ ವತಿಯಿಂದ ಮಕ್ಕಳಿಗೆ ಗಣರಾಜ್ಯೋತ್ಸವದ ಅಂಗವಾಗಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಹಾಗೂ ಈ ಸಂಸ್ಥೆಯ ಸಂಸ್ಥಾಪಕರು ಇದ್ದಾರೆ ಹಾಗೂ ಶಿಕ್ಷಕರು ಇದ್ದಾರೆ ಹಾಗೂ ವಿದ್ಯಾರ್ಥಿಗಳು ಇದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಇವತ್ತಿನ ಗಣರಾಜ್ಯೋತ್ಸವದ ಅಂಗವಾಗಿ ಅವ್ರ ಕುರಿತು ಏನು ಹೇಳ್ತಾರೆ ಕೇಳ್ಕೊಂಡು. ಹಾರ್ದಿಕ ಶುಭಾಶಯಗಳು. ನಾವು ಪ್ರತಿ ವರ್ಷನೂ ಸ್ವತಂತ್ರ ದಿನಾಚರಣೆ ಆಗಿರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ಅತ್ಯಂತ ವಿಜೃಂಭಣೆಯಿಂದ ನಾವು ಸ್ಕೂಲ್ನಲ್ಲಿ ಆಚರಿಸ್ಕೊಂತ ಬಂದಿವಿ. ಅಲ್ಲದೆ ಎಲ್ಲ ಥರದ ಕಾಸ್ಟ್ಯೂಮ್ಸ್, ವೇಷಭೂಷಣಗಳನ್ನ, ಫ್ರೀಡಮ್ ಫೈಟರ್ಸ್, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕಾಸ್ಟ್ಯೂಮ್ಸ್, ಇಲ್ಲ ಅದರ್ ಸ್ಟೇಟ್ಸ್, ಬೇರೆ ಬೇರೆ ರಾಜ್ಯಗಳದ್ದು ಕಾಸ್ಟ್ಯೂಮ್ಸು ಎಲ್ಲವನ್ನ ಹಾಕಿ ಮಕ್ಕಳಿಗೆ ಸ್ಟೇಜ್ ಕಾಂಪಿಟೇಷನ್, ಭಾಷಣದ ಸ್ಪರ್ಧೆಗಳನ್ನು ಏರ್ಪಡಿಸ್ತೇವೆ. ಆಮೇಲೆ ದೇಶಭಕ್ತಿ ಗೀತೆಗಳನ್ನು ಹೇಳಿಸ್ತೇವೆ. ಮಕ್ಕಳು ಕೂಡ ಎಲ್ಲರೂ ಅತ್ಯಂತ ಖುಷಿಯಿಂದ, ಸಂಭ್ರಮದಿಂದ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಗಣರಾಜ್ಯೋತ್ಸವ ಅದರೊಳಗೆ ಪಾಲ್ಗೊಳ್ತಾರೆ. ಈ ವರ್ಷ ನಾವು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಮೆರವಣಿಗೆಯನ್ನು ಊರೊಳಗೆ ಜಾಥಾ ಹೋಗ್ತೀವಿ. ಅಂದರೆ ಜನರಲ್ಲಿ ದೇಶಾಭಿಮಾನದ ಬಗ್ಗೆ ಭಾವನೆಗಳನ್ನು ಬೆಳೆಸ್ತೀವಿ. ಎಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯ. ರೇಣುಕಾ ಚೌಡಣ್ಣ. ಬನ್ನಿ ವೀಕ್ಷಕರೇ, ಈಗ ಈ ಶಾಲೆಯ ಸಂಸ್ಥಾಪಕರು ನಮ್ಮ ಜೊತೆ ಉಪಸ್ಥಿತರಾದರೆ ಸಮದ್ ಅವ್ರ ಜೊತೆ ಮಾತಾಡ್ಸೋಣ. ಸರ್ ನಮಸ್ಕಾರ ಸರ್. 75ನೇ ಗಣರಾಜ್ಯೋತ್ಸವದ ಸಮಸ್ತ ನಾಗರಿಕರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. Present year occasion of Republic Day. As we all know that today our country is celebrating Republic Day. On the day that 1950 our constitution Republic Day. Into force the constitution is like a religious book for our country, and we need to give same respect as we all give to our religious book. As our religious tell us what should we do and what are the actions we should avoid. The same constitution. ಅಲ್ಲ ಏನಾಗಿದೆ ಇವತ್ತು ನೀನು? ಏನಾಗಿದೆ? ಇಂದಿರಾ ಗಾಂಧಿನ? ನಿನ್ನ ಹೆಸರು ಸಮುಕ್ಷನ. ನೀನೇನಾಗಿದ್ದೆ? ಆರ್ಮಿನ? ಆರ್ಮಿಯಲ್ಲಿ ಹೋಗ್ತೀವಿ. ನಿನ್ನ ಹೆಸರು? ನೀನು ಸಮೇತ. ಏನಾಗಿದೆ ನೀನು ಇವತ್ತು? ಯಾವ ಡ್ರೆಸ್ಸಿಂಗ್ ಮಾಡಿದೆ? ಭಗತ್ ಸಿಂಗ್ ನಾನಿಂದ. ನೀನು ಗುಡ್. ನಿನ್ನ ಹೆಸರು? Today we are from Today we are gathered here to celebrate the 76th day of on the occasion of prosperous Republic Day. Our school
सर ಇವನು ಸ್ಪೀಚ್ ಹೇಳ್ತಾನೆ ನೋಡ್ರಿ ಸಾಮನೆ ಜಾ ಸಮಸ್ತ ಭಾರತದ ಪ್ರಜೆಗಳಿಗೆ ಇವತ್ತು 75ನೇ ಗಣರಾಜ್ಯೋತ್ಸವದ ಬಹಳಷ್ಟು ಶುಭಾಶಯಗಳನ್ನು ನಾನು ಕೋರುತ್ತಾ ಇದ್ದೇನೆ. ಇದರ ಅಂಗವಾಗಿ ನಾವು ಎಲ್ಲ ನಮ್ಮ ಸಂವಿಧಾನವನ್ನು ಸಹ ತಿಳಿದುಕೊಳ್ಳಬೇಕು. ಯಾಕೆಂದರೆ ಗಣರಾಜ್ಯೋತ್ಸವ ಕೇವಲ ಜನವರಿ 26 ಆಚರಿಸ್ತೇವೆ. ಆದರೆ ಬಹಳಷ್ಟು ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ಕಾಲೇಜು ವಿದ್ಯಾರ್ಥಿಗಳಿಗೂ ಸಹ ಗೊತ್ತಿಲ್ಲ ಜನವರಿ 26 ನಾವು ಗಣರಾಜ್ಯೋತ್ಸವವನ್ನು ಏಕಾಗಿ ನಾವು ಆಚರಿಸ್ತೇವೆ ಅಂತ ಬಹಳ ಮಂದಿಗೆ ಗೊತ್ತಿಲ್ಲ. ಇವತ್ತಿನ ದಿವಸ ನಮ್ಮ ಭಾರತ ದೇಶವು 1950ರಲ್ಲಿ ನಮ್ಮ ಸಂವಿಧಾನವನ್ನು ಅಂಗೀಕರಿಸಿ ಒಂದು ಗಣ ದೇಶವಾಗಿ ಇದು ಮಾರ್ಪಟ್ಟಿತ್ತು. ಆ ಅಂಗವಾಗಿ ನಾವು ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಸಂವಿಧಾನ ರಕ್ಷಣೆ ಮತ್ತು ನಮ್ಮ ದೇಶದ ರಕ್ಷಣೆ ಪ್ರತಿಯೊಬ್ಬ ನಾಗರಿಕರ ಮತ್ತು ಭಾರತದ ಪ್ರಜೆಯ ಕರ್ತವ್ಯವಾಗಿದೆ. ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ಸಹ ತಮ್ಮ ಒಂದು ಅಧ್ಯಯನದಲ್ಲಿ ಸಂವಿಧಾನದ ಕುರಿತು ಬೇಸಿಕ್ ಅಧ್ಯಯನ ನಡೆಸಬೇಕಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಕೋರುತ್ತೇನೆ. ಮತ್ತು ಈ ಸಂದರ್ಭದಲ್ಲಿ ಲೂಲು ಪಬ್ಲಿಕ್ ಸ್ಕೂಲ್ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ನನಗೆ ಇಲ್ಲಿ ಅವರು ಆಹ್ವಾನಿಸಿದರು, ತಮಗೂ ಸಹ ಧನ್ಯವಾದಗಳು. ಮುಸ್ತಾಕ್ ಅಹಮದ್ ಹಾವೇಲ್ಪೇಟ್, KPCR, ಧಾರವಾಡ. एक मिनट. Here.